ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಕ್ಷಯ ತೃತೀಯ ಎಂದರೆ ಕೇವಲ ಚಿನ್ನ ಖರೀದಿಸುವುದು ಮಾತ್ರವಲ್ಲ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಅಕ್ಷಯವಾಗಿರಲಿ ಎಂದು ಪ್ರಾರ್ಥಿಸುವ ದಿನ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು, ಹಾಗೆ ಅಕ್ಷಯ ಕುಂಡವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ಆ ಕುಂಡದೊಳಗಡೆ ಏನೇನು ಹಾಕಬೇಕು, ಹಾಗೆಯೇ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲಿಗೆ ನಾನಿಲ್ಲಿ ದೇವರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಈಗ ದೀಪವನ್ನು ಹಚ್ಚಿದ್ದೀನಿ. ನಾವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೆ ಮೊದಲಿಗೆ ದೀಪವನ್ನು ಬೆಳಗಿಸ್ಬೇಕು. ಹಾಗಾಗಿ ದೀಪ ಹಚ್ಚಿ ಅದಾದಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಈಗ ನಾನು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ಏನಕ್ಕೆ ಈ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ಬೇಕು ಅಂದರೆ, ಲಕ್ಷ್ಮೀ ದೇವಿಯು ಪದ್ಮಪ್ರಿಯೆ ಅಂದರೆ ಕಮಲವನ್ನು ಇಷ್ಟಪಡುವವಳು. ಕಮಲವು ಕೆಸರಿನಲ್ಲಿ ಹುಟ್ಟಿದರೂ ಹೇಗೆ ನಿರ್ಲಿಪ್ತವಾಗಿ ಮತ್ತು ಸುಂದರವಾಗಿ ಇರುತ್ತದೆಯೋ ಹಾಗೆಯೇ ನಾವು ಸಹ ಸಂಸಾರದ ಮಾಯೆಯ ಮಧ್ಯೆ ಭಕ್ತಿಯಿಂದ ಇರಬೇಕು ಎಂಬುದು. ಅಷ್ಟೇ ಅಲ್ಲದೆ 8 ದಳಗಳು ಅಂದರೆ 8 ರೂಪವನ್ನು ಅಷ್ಟಲಕ್ಷ್ಮಿ ಪ್ರತಿನಿಧಿಸುತ್ತದೆ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿ. ಈ ರಂಗೋಲಿಯನ್ನು ಹಾಕೋದ್ರಿಂದ 8 ಶಕ್ತಿಗಳು ನಾವು ಮನೆಗೆ ಆಹ್ವಾನಿಸಿದಂತೆ. ಹಾಗೆಯೇ ಈಗ ನಾನು ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಈಗ ನಮ್ಮ ಕೈ ಸ್ವಲ್ಪ ಚಿಕ್ಕದಾಗಿತ್ತು ಅಂದರೆ ಒಂದು 5 ಇಡಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ 3 ಇಡಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ಇವಾಗ ಆ ರಂಗೋಲಿ ಮೇಲೆ ಇಟ್ಟು ಇವಾಗ ನಾವು ಅಕ್ಷಯ ಕುಂಭವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರಿಶಿನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರಿನಲ್ಲಿ ಗಟ್ಟಿಯಾಗಿ ಪೇಸ್ಟ್ ರೀತಿ ಕಲಿಸ್ಕೊಂಡು ಈಗ ಮಡಿಕೆಯನ್ನು ತೊಳೆದಿಟ್ಕೊಂಡಿದೆ. ಸೊ ಇವಾಗ ಅದಕ್ಕೆ ನೀಟಾಗಿ ಅರಿಶಿನವನ್ನೆಲ್ಲದನ್ನು ಹಚ್ಚಬೇಕು. ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೆ ಅದರಲ್ಲಿ ಶ್ರದ್ಧೆ ಭಕ್ತಿಯಿಂದ ತುಂಬಿರಬೇಕು. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಶ್ರದ್ಧೆಯಿಂದ ಪ್ರತಿಯೊಂದನ್ನು ಸ್ಟೆಪ್ನು 1 ಬೈ 1 ಫಾಲೋ ಮಾಡ್ಕೊಂಡು ಹೋಗ್ತಾ ಹೋದರೆ ನಿಜವಾಗ್ಲೂ ನಮ್ಗೆ ಏನೇ ಒಂದು ತೊಂದರೆ ಇರಲಿ, ಕಷ್ಟಗಳಿರಲಿ, ಪ್ರತಿಯೊಂದು ನಿಧಾನವಾಗಿ ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಪೂಜೆ ಮಾಡೋದಿದ್ರೂ ಭಕ್ತಿಯಿಂದ ಮಾಡೋಣ. ಯಾವುದೇ ಥರದ ಬೇರೆ ಥಾಟ್ಸ್ಗಳು, ಬೇರೆ ಥಿಂಕಿಂಗ್ಗಳು ಬೇಡ. ಬರೀ ಆ ಪೂಜೆಗಷ್ಟೇ, ಆ ಪೂಜೆ ಏನು ಮಾಡಬೇಕು, ಅದನ್ನು ಯಾವ ರೀತಿ ನಿರ್ವಿಘ್ನವಾಗಿ ನೆರವೇರಿಸಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನಾನು ಇದನ್ನೆಲ್ಲ ಹಚ್ಚಾಯಿತು. ಈಗ ಹಚ್ಚಾದಮೇಲೆ ಈಗ ಇದಕ್ಕೆ ನಾನು ಕೆಂಪು ಕುಂಕುಮದಲ್ಲಿ ನಾನಿವಾಗ ಶ್ರೀಮ್ ಅಂತ ಬರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಯಾವ ಉಂಗುರದ ಬೆರಳು ಅಂತ ಅಂತೀವಲ್ಲ ಅದರಲ್ಲಿ ನಾವು ನೀಟಾಗಿ ಶ್ರೀಮ್ ಅಂತ ಬರ್ಕೊಳ್ಬೇಕು. ಕೆಲವರು ಬಟ್ಸಲ್ಲೆಲ್ಲ ಬರೀತಾರೆ, ನನ್ನ ಕೈಯಲ್ಲೇ ಬೆರಳಿನಲ್ಲೇ ನೀಟಾಗಿ ಬರಿಬೋದು. ಹಾಗಾಗಿ ಶ್ರೀಮ್ ಅಂತ ಬರಿತಾ ಇದ್ದೀನಿ. ಶ್ರೀಮ್ ಬೀಜ ಮಂತ್ರ ಏನಿದೆ ಇದು ಮಹಾಲಕ್ಷ್ಮಿಯ ಧ್ವನಿ ರೂಪ. ಶ್ರೀ ಎಂದರೆ ಸಂಪತ್ತು, ಸೌಂದರ್ಯ, ಸಮೃದ್ಧಿ ಮತ್ತು ಶುಭ ಅಂತ. ಈ ಮಂತ್ರ ಬ್ರಹ್ಮಾಂಡದ ಸಕಲ ಐಶ್ವರ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ಅಂತಲೂ ಹೇಳಲಾಗುತ್ತೆ. ನೀಟಾಗಿ ನಿಧಾನಕ್ಕೆ ಅದನ್ನು ಬರೆದ್ರೆ ಆಯಿತು. ಸೊ ಇವಾಗ ನಾನು ಇದನ್ನು ನೀಟಾಗಿ ಬರ್ಕೊಳ್ತಾ ಇದ್ದೀನಿ. ಈ ಒಂದು ಪೂಜೆಯನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು, ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು. ಯಾಕೆಂದರೆ ಸೋಮವಾರ 7:27ಕ್ಕೆ ಈ ಅಕ್ಷಯ ತೃತೀಯ ತಿಥಿ ಏನಿದೆ ಅದು ಮುಕ್ತಾಯ ಆಗುತ್ತೆ. ಇನ್ನು ಭಾನುವಾರ ಬೆಳಗ್ಗೆ 10:49ರಿಂದ ಮಧ್ಯಾಹ್ನ 12:21ರವರೆಗೆ ಆ ಒಂದು ಪೂಜಾ ಮುಹೂರ್ತ ಇದೆ. ಸೊ ಅವಾಗಾದರೂ ಮಾಡ್ಬೋದು, ಭಾನುವಾರ ಆದರೂ ಮಾಡ್ಬೋದು, ಇಲ್ಲ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು. ಇವಾಗ ಆ ಕುಂಡವನ್ನು ಅಕ್ಕಿ ಮೇಲೆ ಇಟ್ಟಿದ್ದೀನಿ. ಇವಾಗ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಹೊಸದಾಗಿ ತೊಗೊಂಡಿರೋವಂಥ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು. ಕಲ್ಲುಪ್ಪನ್ನು ಏನಕ್ಕೆ ನಾವು ಹಾಕ್ತೀವಿ ಅಂತ ಅಂದರೆ, ಉಪ್ಪು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಪೂಜೆಯಲ್ಲಿ ಕಲ್ಲುಪ್ಪನ್ನು ಬಳಸೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ಲಕ್ಷ್ಮಿಯ ಅನುಗ್ರಹ ಸದಾಕಾಲ ನಮ್ಮ ಮೇಲಿರುತ್ತೆ. ಹಾಗಾಗಿ ಉಪ್ಪನ್ನು ಬಳಸಬೇಕು. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಕುಂಕುಮ, ಹಾಗೆಯೇ ಅಕ್ಷತೆ ಕಾಳನ್ನ ಹಾಕ್ಕೊಳ್ಬೇಕು. ಇವಾಗ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು. ಈಗ ಅಕ್ಷತೆಯನ್ನು ಹಾಕ್ಬಿಟ್ಟು ಇವಾಗ ಇದ್ರ ಮೇಲೆ ನಾನು ಅದೇ ಕೆಂಪು ಬಟ್ಟೆ, ಸ್ವಲ್ಪ ಬಟ್ಟೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ಮುಚ್ತಾ ಇದ್ದೀನಿ. ಕೆಲವರು ಇದ್ರ ಮೇಲೆ ಲವಂಗ ಮತ್ತು ಏಲಕ್ಕಿ ಎಲ್ಲದನ್ನು ಇಡ್ತಾರೆ. ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಇದಕ್ಕೆ ಬರೀ ನಾನು ಕಾಯಿನ್ ಅಷ್ಟೇ ಇಡ್ತೀನಿ.
ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಹಾಕ್ತೀನಿ. ಅದ್ರ ಜೊತೆಗೆ ನಾನು ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ನಾನು ಬರೆದುಬಿಟ್ಟು ಇಡ್ತೀನಿ. ಇದೊಂದು ತಗಡಿನ ಶೀಟ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಯಂತ್ರವನ್ನು ಬರಿಬೇಕು. ಒಂದು ಬ್ಲೂ ಪೆನ್ ಅಥವಾ ರೆಡ್ ಪೆನ್ ತೊಗೊಂಡು ಅದ್ರ ಮೇಲೆ ಒಂದು ಯಂತ್ರವನ್ನು ಬರಿಬೋದು. ನಾನಿಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಒಂದು ಕೋಡ್ ವರ್ಡನ್ನು ಬರಿಬೇಕು ಅಂತೇಳಿ. ಅದನ್ನು ಬರೆದುಬಿಟ್ಟು ಅದನ್ನು ಮಡಚಿ ಅದರೊಳಗಡೆ ಇಡಬೇಕು. ಈ ಕುಬೇರ ಯಂತ್ರ ಇಡೋದ್ರಿಂದ ಏನೇನಾಗುತ್ತೆ ಅಂದರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆ, ಆದರೆ ಕುಬೇರನು ಆ ಸಂಪತ್ತಿನ ರಕ್ಷಕ ಮತ್ತು ವಿತರಕ. ಈ ಯಂತ್ರವನ್ನು ಬರೆದುಬಿಟ್ಟು ಆ ಕುಂಡದಲ್ಲಿ ನಾವು ಇಡೋದ್ರಿಂದ ನಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಅನಗತ್ಯ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಯಂತ್ರವನ್ನು ನಾನು ಈ ರೀತಿ ಬರೆದು ನಾವು ಪೇಪರ್ನಲ್ಲಾದ್ರೂ ಬರಿಬೋದು. ವೈಟ್ ಒಂದು ಪೇಪರ್ ತೊಗೊಂಡು ಅದರಲ್ಲೂ ಬರಿಬೋದು. ನಾನಿಲ್ಲಿ ತಗಡಿನ ಹಾಳೆನಲ್ಲಿ ಬರಿತಾ ಇದ್ದೀನಿ. ಬರೆದುಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಆ ಕುಂಡದೊಳಗಡೆ ಇಡಬೇಕು. ಇದು ನಮಗೆ ಅಂಗಡಿನಲ್ಲಿ ಸಿಗುತ್ತೆ. ತಗಡಿನ ತುಂಡು ಒಂದು 10 ರೂಪಾಯಿ 20 ರೂಪಾಯಿಗೆ ನಮಗೆ ಸಿಗುತ್ತೆ ಶೀಟು. ಅದರಲ್ಲಿ ಸ್ವಲ್ಪ ಶೀಟ್ನ ತೊಗೊಂಡ್ಬಿಟ್ಟು ಈ ರೀತಿ ಬರೆದು ಅದರೊಳಗಡೆ ಇಟ್ಟರೆ ಆಯಿತು. ಇದು ಅಕ್ಷಯ ತೃತೀಯ ದಿನ ನಾವು ಇಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಬರುತ್ತೆ. ನಮ್ಮ ಆದಾಯ ತುಂಬಾ ಹೆಚ್ಚಳ ಆಗ್ತಾ ಬರುತ್ತೆ, ಹಾಗೆ ಅನಗತ್ಯ ಖರ್ಚುಗಳು ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನಾನು ಇದರಲ್ಲಿ 11 ರೂಪಾಯಿನ ದುಡ್ಡನ್ನು ಇಡ್ತಾ ಇದ್ದೀನಿ. ಈ ದುಡ್ಡನ್ನು ನಾವು ಸಂಕಲ್ಪ ಮಾಡಿಕೊಂಡು ಇಡಬೇಕು, ನಮಗೆ ಯಾವ ಕೆಲಸ ಆಗಬೇಕು ಅಂತ ಹೇಳಿ. ನಾವು 10 ಸಂಕಲ್ಪಗಳನ್ನ ಮಾಡ್ಕೊಳ್ಬಾರ್ದು. ಯಾವುದಾದ್ರೂ ಒಂದು ಕೆಲಸ ಆಗಬೇಕು, ನಿರ್ವಿಘ್ನವಾಗಿ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ಇಡಬೇಕು. ಅದಾದಮೇಲೆ ನಮಗೆ ಎಷ್ಟು ದುಡ್ಡು ಬೇಕು, ಎಷ್ಟು ನಮ್ಮ ದುಡ್ಡು ಸಮೃದ್ಧಿಯಾಗಿ ಬೆಳಿಬೇಕು ಅನ್ನೋದಿರುತ್ತೆ, ಆ ದುಡ್ಡನ್ನು ಸಹ ಇಡಬೇಕು. ಇಲ್ಲಿ ನಾನು ಮುಂಚೆ ಇಟ್ಟಿದ್ದ 11 ರೂಪಾಯಿ ದುಡ್ಡು, ಅದು ಈ ಕುಂಡನ ನಾವು ವರ್ಷಗಟ್ಟಲೆ ಅಂದರೆ ನೆಕ್ಸ್ಟ್ ಅಕ್ಷಯ ತೃತೀಯವರೆಗೂ ಅದನ್ನು ತೆಗಿಬಾರ್ದು. ಆದರೆ ಈ ಕೊನೆಗೆ ಇಟ್ಟಿರೋವಂಥ ದುಡ್ಡನ್ನು ನಾವು ಪೂಜೆ ಆಗಿ ಅದಾದಮೇಲೆ ನಾವು ತೆಗಿಬೋದು. ಇವಾಗ ನಾನು ಹೂವಿಂದ ಎಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕೆಂಪು ಹೂವನ್ನ ಇಡ್ತಾ ಇದ್ದೀನಿ, ಯಾಕೆಂದರೆ ಲಕ್ಷ್ಮೀ ದೇವಿಗೆ ಕೆಂಪು ಹೂವು ತುಂಬಾ ಇಷ್ಟ. ಹೂವಿನಿಂದ ಎಲ್ಲ ಅಲಂಕಾರ ಆದಮೇಲೆ ಈಗ ನಾನು ವೀಳ್ಯದೆಲೆ, ಅಡಿಕೆ ಹಾಗೆ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ. ಈ ವೀಳ್ಯದೆಲೆ ನಾವು ಏನಕ್ಕೆ ಇಡ್ತೀವಿ ಅಂತ ಅಂದರೆ, ಇದರಲ್ಲಿ ಸಕಲ ದೇವತೆಗಳು ನೆಲೆಸಿರ್ತಾರೆ. ಹಾಗೆಯೇ ಎಲೆಯ ಬುಡದಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ ಮತ್ತು ತುದಿಯಲ್ಲಿ ಪಾರ್ವತಿ ಇರ್ತಾರೆ. ಹಾಗೆ ಅಡಿಕೆ ಅದು ನಮ್ಮ ಅಹಂಕಾರವನ್ನು ತ್ಯಜಿಸಿ ದೇವರಿಗೆ ಶರಣಾಗೋದನ್ನು ಸೂಚಿಸ್ತದೆ. ಇನ್ನು ಬಾಳೆಹಣ್ಣು ಬೇರೆ ಹಣ್ಣುಗಳಿಗಿಂತಲೂ ತುಂಬಾ ವಿಭಿನ್ನ, ಏಕೆಂದರೆ ಬೀಜ ಇಲ್ಲದಲೇ ಬೆಳೆಯುವಂಥ ಸಸಿ ಇದು. ಹಾಗಾಗಿ ಇದು ವಂಶೋದ್ಧಾರ ಮತ್ತು ಸಂತಾನ ಅಭಿವೃದ್ಧಿಯ ಸಂಕೇತ. ಇವಾಗ ನಾನಿಲ್ಲಿ ವೀಳ್ಯದೆಲೆಯನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಕುಂಡದ ಮುಂದೆ ಇಡಬೇಕು. ಹಾಗೆಯೇ 3 ಬಟ್ಲಲ್ಲಿ ಒಂದರಲ್ಲಿ ತೊಗರಿ ಬೇಳೆಯನ್ನು ಇಡ್ತಾ ಇದ್ದೀನಿ. ತೊಗರಿ ಬೇಳೆ ಹಳದಿ ಬಣ್ಣ ಇರೋದ್ರಿಂದ ಅದು ಗುರುಗ್ರಹದ ಸಂಕೇತ. ಗುರುಗ್ರಹ ಜ್ಞಾನ, ಸಂಪತ್ತು ಮತ್ತು ದೈವಿಕ ಅನುಗ್ರಹದ ಅಧಿಪತಿ. ಲಕ್ಷ್ಮೀ ಪೂಜೆ ಟೈಮ್ನಲ್ಲಿ ತೊಗರಿ ಬೇಳೆ ಇಡೋದ್ರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಮತ್ತು ಮಂಗಳ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತವೆ. ಹಾಗೆ ಅವಲಕ್ಕಿಯನ್ನು ಇಡೋದ್ರಿಂದ ನನ್ನಲ್ಲಿರುವುದನ್ನೆಲ್ಲ ನಿನಗೆ ಅರ್ಪಿಸಿದ್ದೇನೆ, ನಿನ್ನ ಅನುಗ್ರಹ ಅಕ್ಷಯವಾಗಿರಲಿ ಎಂದು ದೇವರಿಗೆ ಶರಣಾಗೋದು. ಯಾಕೆಂದರೆ ಅವಲಕ್ಕಿ ಅಂದರೆ ನಮಗೆ ನೆನಪಾಗೋದೆ ಕೃಷ್ಣ ಮತ್ತು ಸುಧಾಮನ ಭಕ್ತಿಯ ಸಂಕೇತ. ಹಾಗೆ ಇನ್ನೊಂದು ಬಟ್ಟಲಿನಲ್ಲಿ ನಾನು ಸಕ್ಕರೆಯನ್ನು ತಗೊಂಡಿದ್ದೀನಿ, ಯಾಕೆಂದರೆ ಲಕ್ಷ್ಮೀ ಪೂಜೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸಕ್ಕರೆ, ಹಾಲು, ಮೊಸರು ಈ ರೀತಿ ನಾವು ಯಾವ್ದು ಬೇಕಾದರೂ ತಗೊಂಡು ಇಡ್ಬೋದು. ಪೂಜೆ ಎಲ್ಲ ಆದಮೇಲೆ ಈ 3 ವಸ್ತುನೂ ನಾವು ಅಡುಗೆಗೆ ಬಳಸ್ಕೊಳ್ಬೋದು. ಕುಂಡವನ್ನು ನಾವು ತೆಗೆದು ಲಾಕರ್ನಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು, ಅಥವಾ ದೇವರ ಮನೆಯಲ್ಲೇ ಒಂದು ಸೈಡಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಬೋದು. ಇವಾಗ ನಾನು ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಇವಾಗ ಗಂಧದ ಕಡ್ಡಿಯನ್ನು ಹಚ್ಚಿಸಿ ಪೂಜೆಯನ್ನು ಮಾಡೋಣ. ಅದ್ರ ಜೊತೆಗೆ ನಾನು ಒಂದು ಮಂತ್ರವನ್ನು ನಿಮಗೆ ಹೇಳ್ತೀನಿ ಅಂತ ಮುಂಚೆನೇ ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ಒಂದು ಪವರ್ಫುಲ್ ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ನೀವು 108 ಬಾರಿ ಪಠಿಸಬೇಕು. ಆವಾಗಷ್ಟೇ ಅದು ಪೂರ್ಣ ಫಲ ನಿಮಗೆ ಸಿಗೋದು. ಆ ಮಂತ್ರ ಏನು ಅಂದರೆ, ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮೀ ದೇವ್ಯೈ ನಮಃ. ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮೀ ದೇವಿಯೈ ನಮಃ. ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮೀ ದೇವಿಯೈ ನಮಃ. ಈ ರೀತಿ ಅದನ್ನು ಪಠನೆ ಮಾಡಬೇಕಾಗುತ್ತೆ. 108 ಬಾರಿ ಪಠನೆಯನ್ನು ಮಾಡಬೇಕು. ವೀಕ್ಷಕರೇ, ನಾನು ಹೇಳೋದು ಒಂದೇ, ನಿಮ್ಗೆ ಏನೇ ಒಂದು ಕೆಲಸ ಆಗಬೇಕು,
ಯಾವುದಾದ್ರೂ ಒಂದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಎಲ್ಲ ಒಟ್ಟೊಟ್ಟಿಗೆ ಸಂಕಲ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅದು ಫಲಿಸಲ್ಲ. ಯಾವುದಾದ್ರೂ ಒಂದು ಕೆಲಸ, ಇವಾಗ ನಿಮಗೆ ಯಾವುದೋ ಒಂದು ಜಾಬ್ಗೆ ಟ್ರೈ ಮಾಡ್ತಾ ಇರ್ತೀರಾ ಅದಕ್ಕೆ, ಅಥವಾ ಹಣಕಾಸಿನ ಸಮಸ್ಯೆ ಇರುತ್ತೆ ಅದಕ್ಕೆ, ಆ ಥರ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಮುಂದಿಟ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಿಜವಾಗ್ಲೂ ಫಲಿಸುತ್ತೆ. ಹಾಗೆಯೇ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದದ್ದು ತುಪ್ಪದ ದೀಪ ಅಂತೂ ಮಿಸ್ ಮಾಡ್ದಂಗೆ ಹಚ್ಚಿ. ಪ್ರತಿ ಶುಕ್ರವಾರ ಹಚ್ಚೋದು, ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಹಚ್ಚೋದು ತುಂಬಾ ಒಳ್ಳೆಯದು. ಹಾಗೆ 5 ಬತ್ತಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ತುಪ್ಪದ ಬತ್ತಿಯನ್ನು ತೊಗೊಂಡು ಲಕ್ಷ್ಮೀ ದೇವಿಯನ್ನು ನೆನಪಿಸ್ಕೊಂಡು, ನಮ್ಮ ಮನೆ ದೇವರು, ಕುಲದೇವರು ಪ್ರತಿಯೊಂದನ್ನು ನೆನೆಸ್ಕೊಂಡು ನಾವಿಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ವೀಕ್ಷಕರೇ, ನಾನು ಆದಷ್ಟು ಪ್ರತಿಯೊಂದು ಸ್ಟೆಪ್ಸ್ನೂ 1 by 1 ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನಾದರೂ ಬಿಟ್ಟಿದ್ದೀನಿ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಏನಾದರೂ ತಪ್ಪಾಗಿದ್ದರೆ ಅದನ್ನು ಸಹ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ವೀಕ್ಷಕರೇ, ಈ ಸರಳವಾದ ಮತ್ತು ಶಕ್ತಿಯುತವಾದ ಪೂಜಾ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಬಾರಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭವಾಗಲಿ.